ಒಂದು ವೇಳೆ ದೇವರ ಕರುಣೆ ನಮ್ಮ ಜೀವಿತದಲ್ಲಿ ಅರಿವಿದ್ರೆ, 10ನೇ ವಾಕ್ಯದಲ್ಲಿ ನೋಡ್ರಿ, ಅದೇ ಕೀರ್ತನೆ 25 10ನೇ ವಾಕ್ಯ, 25 10ನೇ ವಾಕ್ಯ. ದೇವರು ಯಾರಿಗೆ ದಾರಿ ತೋರ್ತಾನೆ? ಮೊದಲು ಆತನು ಮಾರ್ಗ ತೋರುವ ದೇವರು. ಮೊದಲನೇದಾಗಿ ನಾನೇನು ಹೇಳಿದೆ? ಹೋದ್ರಿ ಎಲ್ಲರೂ, TV ನೋಡ್ಬೋದು ನೀವು, ಏನಿದೆ ಸ್ಲೈಡು? ದಯಾಳುವಾಗಿ ದಾರಿ ತೋರುವನು. ದಯಾಳುವಾಗಿ ದೇವರು ದಾರಿ ತೋರ್ತಾನೆ. ಎರಡನೇದಾಗಿ ದೇವರು ಯಾವ ರೀತಿ ದಾರಿ ತೋರ್ತಾನೆ ನೋಡೋದಾದರೆ, ನೀವು ದಾರಿ ತೋರಲಿಕ್ಕೆ ಕೆಲವು ದೇವರ ವಿಧಿಗಳನ್ನು ದೇವರು ಬರೆದಿದ್ದಾನೆ. ನೋಡ್ರಿ ಅಲ್ಲಿ ವಾಕ್ಯ ಏನು ಹೇಳುತ್ತೆ? 10ನೇ ವಾಕ್ಯ. ಯಾರಿಗೆ? ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಗೊಂಡು ನಡೆಯುವವರಿಗೆ ಆತನ ಎಲ್ಲ ಮಾರ್ಗಗಳು ಏನಾಗಿದೆ? ಕೃಪೆಯು ಸತ್ಯವು ಉಳ್ಳವು. ಹಲ್ಲೆಲೂಯಾ. ದೇವರು ವಿಧಿಗಳನ್ನು ನೀವು ತಿಳ್ಕೋಬೇಕು. ದೇವರು ನಡೆಸುವಂತ ಒಂದು ರೂಲ್ಸ್ ಪಟ್ಟಿ ಇದೆ. ಆ ರೂಲ್ಸ್ ಪಟ್ಟಿಯಲ್ಲಿ 2 ಇದೆ. ಒಂದು ಕೃಪೆನೂ ಇದೆ, ಇನ್ನೊಂದು ಕಡೆ ಸತ್ಯವೂ ಇದೆ. ಅದು ಯಾರಿಗೆ ನಡೆಸ್ತಾನೆ? ವಾಕ್ಯ ಓದಿ ನೋಡ್ರಿ ಮತ್ತೆ. ವಿಧಿ ನಿಬಂಧನೆಗಳನ್ನ ಕೈಗೊಂಡು ನಡೆಯುವವರಿಗೆ. ಬಹಳ ವರ್ಷದಿಂದ ಒಂದು ಚರ್ಚ್ನಲ್ಲೇ ಒಬ್ಬ ಬಿಲೀವರ್ನ ನಾನು ಕಳೆದ ವಾರ ಸಂಧಿಸಿದೆ. ಅವರು ಒಂದು ಚರ್ಚ್ನಲ್ಲಿದ್ದಾರೆ. ಆ ಪಾಸ್ಟ್ರಲ್ಲಿ ಅನೇಕ ಬಲಹೀನತೆಗಳಿದೆ. ಆ ಪಾಸ್ಟ್ರ್ಗಳಲ್ಲಿ ಅನೇಕ ತಪ್ಪುಗಳು ಇದೆ. ನಾನು ಅವ್ರ ಹತ್ರ ಮಾತಾಡ್ತಾ ಒಂದು ಮಾತು ಕೇಳಿದೆ, ಬ್ರದರ್, ಒಂದೇ ಚರ್ಚ್ನಲ್ಲಿ ಇಷ್ಟು ವರ್ಷ ನೀವು ಇರಲಿಕ್ಕೆ ಕಾರಣ ಏನು ಅಂದೆ. ತಪ್ಪಾಗಿದ್ದನ್ನು ತಿಳ್ಕೊಬೇಡ್ರಿ, ಸೇವಕರು ಆಗಿದ್ದಾರೆ, ವಿಶ್ವಾಸಿನೂ ಆಗಿದ್ದಾರೆ. ಆದರೆ ಅದರಲ್ಲಿ ವಿಷಯವನ್ನು ತಿಳ್ಕೊಂಡೆ. ಆ ಬ್ರದರ್ ಹೇಳಿದಂಥ ಒಂದು ಮಾತು ನನಗೆ ತುಂಬ ಮುಟ್ಟಿತು. ಪಾಸ್ಟ್ರೇ, ನಮ್ಮ ಪಾಸ್ಟ್ರಲ್ಲೂ ವೀಕ್ನೆಸ್ ಇದೆ, ತಪ್ಪುಗಳಿದೆ. ಆದರೆ ಒಂದು ನಾನು ಅರ್ಥ ಮಾಡ್ಕೊಂಡೆ ಪಾಸ್ಟ್ರೇ, ನಾನು ಪ್ರತಿದಿನ ಬೈಬಲ್ ಓದಿ ಪ್ರೇಯರ್ ಮಾಡಿ ಯಾವಾಗಲೂ ಸರಿಯಾಗಿದ್ದರೆ ನಾನು ಸಭೆಯಲ್ಲೂ ನಾನು ಅನೇಕ ರೀತಿಯಲ್ಲಿ ಸರಿಯಾಗಿರ್ತೀನಿ ಅಂದರು. 2 ಕಡೆನೂ ತಪ್ಪಿದ್ದಾಗ ನಾನು ಹೇಳ್ತಾ ಇಲ್ಲ. ನಿಜವಾಗಲೂ ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ನಿಜವಾಗಲೂ ನೀವು ಈ ಸಭೆಗೆ ಹೇಗೆ ಆಶೀರ್ವಾದವಾಗಿರ್ತೀರ ಗೊತ್ತಾ? ನೀವು ಕೊಡೋ ಕಾಣಿಕೆಯಿಂದ ಅಲ್ಲ, ನೀವು ಮಾಡುವಂಥ ದೊಡ್ಡ ತ್ಯಾಗಗಳಿಂದಲೂ ಈ ಚರ್ಚ್ನ ನೀವು ಆಶೀರ್ವಾದವಾಗಿ ಈ ಚರ್ಚಿಗೆ ನೀವು ಇರೋಕ್ಕಾಗಲ್ಲ. ಒಂದನ್ನು ಮಾತ್ರ ನಾನು ಧೈರ್ಯವಾಗಿ ಬಲಿಪೀಠದಲ್ಲಿ ನಿಂತು ಹೇಳ್ತಿದ್ದೀನಿ, ನೀನು ಡೈಲಿ ಪ್ರೇಯರ್ ಮಾಡಿ, ಡೈಲಿ ಈ ವಿಧಿಗಳನ್ನು ಕೈಗೊಂಡು ನಡೆದರೆ ನೀನು ಹೋಗುವ ಸಭೆಗೆ ನೀನು ಆಶೀರ್ವಾದವಾಗಿರ್ತೀಯ. ಯಾಕಂದ್ರೆ ಈ ವಿಧಿಗಳನ್ನು ನೀನು ಕೈಗೊಂಡು ನಡಿಬೇಕು. ದೇವರನ್ನ ಪ್ರತಿದಿನ ಪ್ರೀತಿಸಬೇಕು. ನಿನ್ನ ಗಂಡ ಪ್ರೀತಿಸಿದ್ರೆ ಸಾಲದು, ನೀನು ಹೆಂಡತಿ ಪ್ರೀತಿಸಿದ್ರೆ ಸಾಲದು, ನೀನು ವಿಧಿಗಳನ್ನು ಕೈಗೊಂಡು ನಡೆಯುವಂಥ ಹೃದಯ ನಿನಗಿದೆಯಾ? ಅದನ್ನು ಕೈಗೊಂಡು ನೀನು ನಡೆದರೆ ನಾನು ನಿಮ್ಗೆ ಹೇಳ್ತೀನಿ, ನಿಮಗೆ ಯಾರು ಹೇಳಬೇಕಾಗಿರೋ ಅಗತ್ಯ ಇಲ್ಲ. ನೀವು ಈ ವಿಧಿಗಳನ್ನು ಕೈಗೊಂಡು ನಡೆಸುವವರಿಗೆ ದೇವರ ಮಾರ್ಗಗಳು ಹೇಗಿರುತ್ತಂತೆ? 10ನೇ ವಾಕ್ಯ ಓದಿ ನೋಡ್ರಿ. ಆತನ ಎಲ್ಲ ಮಾರ್ಗಗಳು ಕೃಪೆಯು ಸತ್ಯತೆಯು ಉಳ್ಳವು. ಅದಕ್ಕೆ ಈ ಚರ್ಚ್ ಆರಂಭಿಸಿದ ದಿವಸದಿಂದ ಒಂದೇ ಪಾಯಿಂಟನ್ನು ಆಗಾಗಿ ಮೊಳೆ ಹೊಡೆದು ಸುತ್ತಿಗೆಲ್ ಹೊಡೆದಂಗೆ ಹೇಳ್ತಾ ಇರ್ತೀನಿ. ಏನಂದರೆ, ಡೈಲಿ ಪ್ರೇಯರ್ ಮಾಡು, ಡೈಲಿ ಬೈಬಲ್ ಓದು. 20 ವರ್ಷದಿಂದ ದೇವರ ಕೃಪೆಯಿಂದ ಪ್ರಸಂಗ ಮಾಡ್ಲಿಕ್ಕೆ ನನ್ನಿಂದ ಹೇಗಾಗ್ತಾ ಇದೆ ಗೊತ್ತಾ? ಒಂದೇ ಒಂದು ಕಾರಣ, ಡೈಲಿ ಪ್ರಾರ್ಥನೆ ಮಾಡಬೇಕು. ಪಾಪ ಮಾಡುವಂಥ ಶೋಧನೆಗಳು ಬಂದರು ಡೈಲಿ ಪ್ರೇಯರ್ ಮಾಡ್ತೀನಿ, ಬೈಬಲ್ ಓದ್ತೀನಿ. ಏನೆಲ್ಲ ಹೋರಾಟಗಳು ಬಂದರು ಬೈಬಲ್ ಓದ್ತೀನಿ. ನಾನು ಏನೆಲ್ಲ ಹೋರಾಟಗಳು ಬಂದು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು, ಆ ಶಕ್ತಿಯನ್ನು ನಾನು ಹೊಂದ್ಕೊಳ್ಳಿಲ್ಲ ಅಂದರೆ ನಾನು ಈ ಭೂಮಿಯಲ್ಲಿ ಬದುಕೋಕ್ಕಾಗಲ್ಲ. ನಾನು ಇಡೀ ಬದುಕು ಅಂತ ನನ್ನ ಜೀವಿತ ಒಂದು ನನ್ನಿಂದ ಬೇರೆಯವ್ರಿಗೆ ನರಕ, ಇಲ್ಲ ಅವರಿಂದ ನಾನು ನರಕ ಅನುಭವಿಸ್ಬಿಡ್ತೀನಿ. ಇದು ನಾನು ಕಲ್ತ್ಕೊಂಡಂಥ ಒಂದು ಆಳವಾದ ಸತ್ಯ. ಪ್ರಾರ್ಥನೆ ವಿಧಿಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ ಮಾತ್ರ ಆತನ ಎಲ್ಲ ಮಾರ್ಗಗಳು ಏನಂತೆ? ಹೇಗಿದೆಯಂತೆ? ಕೃಪೆಯು. ಹಾಗಿದ್ರೆ ಪಾಸ್ಟ್ರೇ, ಕೃಪೆ ಏನು, ಸತ್ಯ ಏನು? ಸತ್ಯ ಮೊದಲನೇ ವಾಕ್ಯದಲ್ಲಿದೆ. ಏನದು? 11ನೇ ವಾಕ್ಯ ಓದ್ರಿ. ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ. ಅದು ನಿಜವಾದ ಸತ್ಯ. ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅರಿವಿದೆಯಾ? ಅದು ನನಗೆ ಅರಿವಿದೆಯಾ? ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ. ನನ್ನ ವಿಶ್ವಾಸಿಗಳಿಗಿಂತಲೂ ನನ್ನ ಪಾಪ ಘೋರವಾಗಿದೆ. ಬೇರೆ ಸೇವಕರುಗಳಿಗೆ ಹೋಲಿಸಿ ನೋಡುವಾಗ ನನ್ನ ಪಾಪ ಘೋರವಾಗಿದೆ ದೇವರೇ. ಅದನ್ನು ನಾನು ಹೇಳುವಂಥ ಬಾಯಿ ನನಗಿದೆಯಾ? ಆ ಅರಿವು ಅಟ್ಲೀಸ್ಟ್ ನನಗಿದೆಯಾ? ಇಲ್ಲ ವಿಶ್ವಾಸಿಗಳಲ್ಲಿ ಒಬ್ರಿಗೊಬ್ಬರು ಹೋಲಿಸಿ ನೋಡುವಾಗ ಅವ್ರಿಗಿಂತ ನಾನು ಪರವಾಗಿಲ್ಲ ಅಂತ ನನಗೆ ಅನಿಸ್ತಿದೆಯಾ? ದಾವೀದನ್ನು ದೇವರು ಪ್ರಮೋಟ್ ಮಾಡಲಿಕ್ಕೆ ಒಂದೇ ಒಂದು ಕಾರಣ, ನನ್ನ ಪಾಪವು ಬಹು ಘೋರವಾಗಿದೆ. ಹಾಗಿದ್ರೆ ಕೃಪೆ ಏನು? ಕೆಳಗಡೆ ಇದೆ. ಏನದು ಕೃಪೆ? ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಅದು ಕೃಪೆ. ಮೊದಲು ಸತ್ಯ ತಿಳ್ಕೊ. ಅದೇನು? ನಾನು ಘೋರವಾದ
ಪಾಪಿ. ಎರಡನೇದು ಕೃಪೆ ಏನು? ಹೌದು ನಾನು ಪಾಪಿ, ಹಾಗಿದ್ರೆ ದೇವ್ರು ನನ್ನನ್ನು ದೂರ ತಳ್ತಾನ? ಇಲ್ಲ ಇಲ್ಲ ಇಲ್ಲ. ಏನು ಮಾಡ್ತಾನೆ ದೇವರು? ಹೆಸರಿನ ನಿಮಿತ್ತ. ಯಾರ ಹೆಸರಿನ ನಿಮಿತ್ತ? ದೇವರ ಹೆಸರಿನ ನಿಮಿತ್ತ. ಅದಕ್ಕೆ ಮೋಶೆ, ಇಸ್ರಾಯೇಲ್ರಲ್ಲಿ ನೀವು ನೋಡೋದಾದರೆ ಇಸ್ರಾಯೇಲರು ಯಾವಾಗಲೂ ಆಜ್ಞೆಗೆ ಮುರಿದವರು. ದೇವರ ಮಾತನ್ನು ವಿಮೋಚನ ಕಾಂಡ 32:9 ವಾಕ್ಯ ಹೇಳುತ್ತೆ, ದೇವರು ಹೇಳ್ತಾನೆ ನೀವು ಆಜ್ಞೆಗೆ ಬೊಗದೇ ಇರೋರು ಇವ್ರನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅಂದ. ಯಾರು ಹೇಳಿದ್ದು? ದೇವ್ರು ಹೇಳಿದ್ರು. ನೀವು ಆದಿಕಾಂಡ ಓದಿಲ್ಲ, ಹಂಗಾಗಿ ಪಾಪ ನಾನು ವಿಮೋಚನ ಕಾಂಡ ಓದಿಲ್ಲ, ನಿಮಗೆ ನಾನು ಹೇಳ್ಕೊಡ್ಬೇಕಾಗಿದೆ. ದೇವ್ರು ಏನು ಹೇಳ್ತಾ ಇದ್ದಾನೆ, ಆ ಜನರುಗಳನ್ನು ನಾನು ಭಸ್ಮ ಮಾಡ್ತೀನಿ ಅಂದರು. ನಾನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ದೇವರೇ ಹಲ್ಲೆಲೂಯಾ ಅಂದ್ಬಿಡ್ತಿದ್ದೆ. ಎಲ್ಲರನ್ನು ನಾಶ ಮಾಡಿಬಿಟ್ಟು ನನ್ನಿಂದನೇ ಹೊಸ ಜನ್ರೇಷನ್ ಮಾಡ್ತೀಯಲ್ಲ, ಎಂಥ ದೇವ್ರು ನೀವೇ, ಹಾಗೆ ಮಾಡಿಬಿಡು ಸ್ವಾಮಿ ಅಂತ. ಮೋಶೆ ಹಾಗೆ ಮಾಡಲಿಲ್ಲ. ಪ್ರಾರ್ಥನೆ ಏನು ಮಾಡ್ದ ಗೊತ್ತಾ ಮೋಶೆ? ಅದೇ ವಿಮೋಚನೆ ಕಾಂಡ 32:31 ವಾಕ್ಯದಲ್ಲಿ ಏನು ಹೇಳ್ತಾನೆ, ದೇವರು ಅವರೇ ಪಾಪ ಮಾಡಿದ್ದಾರೆ, ಆದರೆ ಅವರಿಗೆ ಕರುಣೆ ಇಟ್ಟು ಏನು ಮಾಡಬೇಕು, ನೀನು ಪಾಪವನ್ನು ಕ್ಷಮಿಸಬೇಕು. ಅವನು ಪ್ರೇಯರ್ ಮಾಡ್ತಾನೆ. ಒಬ್ಬ ಸೇವಕನ ಕರ್ತವ್ಯ ಏನು? ದೇವರ ಕೋಪ ಒಂದ ಮೇಲೆ ವಿಶ್ವಾಸಿ ಮೇಲೆ ಬರ್ತಾ ಇದ್ರೆ ಒಬ್ಬ ಸೇವಕ ಹೋಗಿ ಮೊರೆ ಇಡ್ತಾನೆ, ದೇವರೇ ಆ ಕೋಪ ಅವ್ರ ಮೇಲೆ ಬರಬಾರ್ದಪ್ಪ. ಅದು ಸೇವಕನ ಕರ್ತವ್ಯ. ದೇವರೇ ಆ ಜನರುಗಳು ಗೊತ್ತಿಲ್ಲದೆ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ, ಅವ್ರನ್ನ ಕರುಣಿಸು. ಯಾವಾಗೆಲ್ಲ ಆ ಸೇವಕ ಹೋಗಿ ಮೋಶೆಯ ಥರ ಪ್ರಾರ್ಥನೆ ಮಾಡ್ತಾನೋ, ದೇವರು ಆ ಸೇವಕನ ಮುಖವನ್ನು ನೋಡಿ ಆ ಜನರುಗಳನ್ನ ಕರುಣಿಸ್ತಾನೆ. ಯಾವಾಗೆಲ್ಲ ಆ ಸೇವಕನು ದೇವರ ಹತ್ರ ಹೋಗುವಾಗ, ದೇವರೇ ಅವ್ರು ನನಗೆ ತುಂಬ ಕಾಟ ಕೊಟ್ಟಿದ್ದಾರೆ, ಅವ್ರುಗಳನ್ನೆಲ್ಲ ತೆಗೆದಾಕ್ಬಿಡು ಸ್ವಾಮಿ, ದೇವರಂತ ಪ್ರಾರ್ಥನೆ ಕೇಳ್ತಾನ? ಏನು ಹಿಂಗೆ ಡೌಟಾಗಿ ಹೇಳ್ತಿದ್ದೀರಾ? ಕಾನ್ಫಿಡೆಂಟಾಗಿ ಹೇಳಿ. ಕೇಳಲ್ಲ. ಅದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ದೇವರ ಅಂಥವನಲ್ಲ, ಮನುಷ್ಯರಂಥವನಲ್ಲ. ಏನು ಹೇಳ್ತಾ ಇದ್ದಾನೆ? 34 ವಿಮೋಚನ ಕಾಂಡ 6-7 ವಾಕ್ಯದಲ್ಲಿ, ಆತನು ಕನಿಕರವು ದಯೆಯೂ ಉಳ್ಳ ದೇವರು. ದೋಷಗಳನ್ನು ಎಷ್ಟು ತಲೆಮಾರಿಗಿಡ್ತಾನಂತೆ? 4 ತಲೆಮಾರಿಗಿಡ್ತಾನಂತೆ. ವಿಮೋಚನ ಕಾಂಡ 34:6-7 ಅಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ? ಆ ಒಂದು ವಾಕ್ಯವನ್ನು ಓದೋಣ ನಾವು. ವಿಮೋಚನ ಕಾಂಡ 34:6-7. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಂಥವನು. ಮತ್ತೆ ದೇವರು ಹೇಳ್ತಾ ಇದ್ದಾನೆ, ಅವರು ಸಾವಿರಾರು ತಲೆಗಳವರೆಗೂ ಅವ್ರಿಗೆ ಏನು ಮಾಡ್ತಾನಂತೆ? ದಯೆ ತೋರಿಸ್ತಾನೆ. ಆದರೆ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಏನು ಮಾಡ್ತಾನಂತೆ? ಬರ ಮಾಡ್ತಾನಂತೆ. ನಿಮಗೆ ಗೊತ್ತಾ ಯಾಕೆ ಇಸ್ರಾಯೇಲ್ ದೇಶ ಇವತ್ತು ಸುತ್ತಲೂ ಬಾಂಬ್ ಆಗ್ತಾ ಇದ್ರು ಸಾತ್ತಿಲ್ಲ? ಅಬ್ರಹಾಮನ ಜೊತೆ ದೇವರೊಂದು ಒಡಂಬಡಿಕೆ ಮಾಡಿದ್ದಾರೆ. ಈ ಮಾತು ಹೇಳಿದ್ದಾರೆ ಮೋಶೆಗೆ, ಏನಂತ? 1000 ತಲೆಗಳವರೆಗೂ ದಯೆದಿರುತ್ತೆ. ಇಸ್ರಾಯೇಲ್ ಜನರು ಯೇಸು ಸ್ವಾಮಿ ನಂಬದೇ ಇಲ್ಲ. ಯಹೂದ್ಯರು ಹಳೆ ಒಡಂಬಡಿಕೆಯನ್ನು ಮಾತ್ರ ಹಿಡ್ಕೊಂಡು ನಂಬಿದ್ದಾರೆ. ಆದರೂ ಇವತ್ತು ಆ ಮಾತು ಇಸ್ರಾಯೇಲ್ ದೇಶದ ಮೇಲೆ ನೆರವೇರ್ತಾ ಇದೆ. ನೀವು ನ್ಯೂಸ್ಗಳಲ್ಲಿ ನೋಡ್ತಿದ್ದೀರಾ. ಕಾರಣ ಒಂದೇ ಒಂದು, ಮೋಶೆ ಹತ್ರ ದೇವರೊಂದು ಒಡಂಬಡಿಕೆ ಮಾಡಿದ್ದಾನೆ. ಎಷ್ಟು ತಲೆಮಾರುವರೆಗೂ ದಯೆ ತೋರಿಸ್ತೀನಿ? ಅದಕ್ಕೆ ನೀವು ತಿಳ್ಕೋಬೇಕು, ಮೊದಲನೇದಾಗಿ ಯೇಸು ಸ್ವಾಮಿನ ನಂಬಿ ಬರುವಂಥ ನಮಗೆ ಸ್ವಲ್ಪ ಕಷ್ಟ. ಇವಾಗ ನಾನು, ನಮ್ಮಮ್ಮ, ನಾವೆಲ್ಲ ಮೊದಲನೇ ಫಸ್ಟ್ ಜನ್ರೇಷನ್ ತುಂಬ ಕಷ್ಟ. ಹೋರಾಡಬೇಕು, ಪ್ರಾರ್ಥಿಸ್ಬೇಕು, ಅಳಬೇಕು, ಹೋರಾಟಗಳು ಬರ್ತವೆ. ಆದರೆ ನಾನು ಧೈರ್ಯವಾಗಿ ಹೇಳ್ತೀನಿ, ನೆಕ್ಸ್ಟ್ ನನ್ನ ಜನ್ರೇಷನ್ ನಿರ್ದೋಷ್. ನಿಮ್ಮ ಮಕ್ಕಳುಗಳು ಎಲ್ಲರ ಬಗ್ಗೆ ನೀವೊಂದು ನಿರೀಕ್ಷೆಯನ್ನು ಇಡ್ಬೋದು. ನಿಮ್ಮ ತಲೆಮಾರುಗಳನ್ನು ಈ ಬೈಬಲ್ಗಳನ್ನು ಹಿಡ್ಕೊಂಡಿದ್ರಿಂದ ದೇವರ ಆಶೀರ್ವದಿಸ್ತಾರೆ. ಅದು ಸತ್ಯವೇದದ ನಿಯಮ. ಒಂದು ದೇಶವನ್ನು ದೇವರು ಉಳಿಸಿದ್ರೆ ಅದಕ್ಕೆ ಯಾರು ಏನು ಬೇಕಾದರೂ ಹೇಳಿರಲಿ, ನಿಮ್ಮ ಸಂತತಿಗಳು ಉದ್ಧಾರ ಆಗುತ್ತೆ, ನಿಮ್ಮ ಭವಿಷ್ಯಗಳು ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ತಲೆ ಮೇಲೆ 1000 ತಲೆಗಳವರೆಗೂ ದೇವರು ದಯೆ ಇಟ್ಟಿದ್ದಾನೆ. ಆ ಅರಿವನ್ನು ನೀವು ಕನ್ಫೆಸ್ ಮಾಡಬೇಕು, ಅದನ್ನು ಅರಿಕೆ ಮಾಡಬೇಕು. ಹೌದು ದೇವರೇ, ನನ್ನ ಮಕ್ಕಳ ಮೇಲೆ ದಯೆ ತೋರಿಸಿ. ನಾನು ಎಷ್ಟೋ ಸರಿ ಪ್ರೇಯರ್ಗೆ ಹೋದಾಗ ಕೈಗಳನ್ನು ಎತ್ತಿ ಹೇಳಿದ್ದೀನಿ, ದೇವರೇ ನಾನು ಇವಾಗ ಸ್ವಲ್ಪ ಕಷ್ಟಪಡ್ತಾ ಇರ್ಬೋದು, ನನ್ನ 2 ಮಕ್ಕಳುಗಳನ್ನ ನೀನು ನೋಡ್ಕೊತೀಯ, ನೀನು ಅದ್ಭುತವಾಗಿ ನಡೆಸ್ತೀಯ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಒಳ್ಳೊಳ್ಳೆ ಸೇವಕರುಗಳು, ನೀತಿವಂತರಾಗಿ ಬದುಕಿದವರು, ಅವರ ಮಕ್ಕಳುಗಳೆಲ್ಲರೂ ಇವತ್ತು ದೊಡ್ಡ ದೊಡ್ಡ ಉನ್ನತವಾದಂಥ ಹುದ್ದೆಗಳಲ್ಲಿದ್ದಾರೆ, ಉನ್ನತವಾದ ಸ್ಥಾನಗಳಲ್ಲಿದ್ದಾರೆ. ಬರೀ ಪಾಸ್ಟರ್ಗಳ ಬಗ್ಗೆ ಹೇಳ್ತಾ ಇಲ್ಲ, ಎಷ್ಟೋ ವಿಶ್ವಾಸಿಗಳು ದೇವರನ್ನು ನಂಬಿದವರು, ಅವರ ಮಕ್ಕಳುಗಳು, ಮೊಮ್ಮಕ್ಕಳುಗಳು ಇವತ್ತು ಮನೆ, ಲೋಕದ ಆಶೀರ್ವಾದಗಳು, ಅನೇಕ ಕೊಡುಗೆಗಳನ್ನು ದೇವರು ಕೊಟ್ಟಿದ್ದಾನೆ. ಅದು ಅವರ ಒಳ್ಳೆಯ ಕಾರ್ಯದಿಂದಲ್ಲ, ದೇವರ ದಯೆ ಅವರ ಮೇಲೆ ಇರೋದ್ರಿಂದ. ದೇವರ ದಯೆ. ಇವತ್ತು ನೀವೇನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಾ? ಅದಕ್ಕೆ ಕೀರ್ತನೆ 25:17 ವಾಕ್ಯ ಹೇಳುತ್ತೆ, ಯಾವನು 25:17 ವಾಕ್ಯ ಓದಿ ನೋಡ್ರಿ.
ಸಾರಿ 12ನೇ ವಾಕ್ಯದ ಕೆಳಗಡೆ ಭಾಗ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಏನು ಮಾಡ್ತಾನಂತೆ, ಬೋಧಿಸ್ತಾನಂತೆ. ಹಲ್ಲೆಲೂಯಾ. ನೀವು ಭಯಭಕ್ತಿ ಉಳ್ಳವರಾಗಿದ್ದರೆ ದೇವರೇ ಉಚಿತವಾದ ಮಾರ್ಗವನ್ನು, KJV ಕನ್ನಡ ಬೈಬಲ್ ಹೀಗೆ ಹೇಳುತ್ತೆ, ಕರ್ತನಿಗೆ ಭಯಪಡುವ ಮನುಷ್ಯನ ಯಾರು, ಅವನು ಆದುಕೊಳ್ಳುವ ಮಾರ್ಗದಲ್ಲಿ ಅವನಿಗೆ ಆತನು ಬೋಧಿಸುವನು. ಅವನು ಆದುಕೊಳ್ಳುವ ಮಾರ್ಗದಲ್ಲಿ ನೀವು ದೇವರಿಗೆ ಭಯಪಟ್ಟು ಈ ವಾಕ್ಯಗಳನ್ನು ಕೈಗೊಂಡು ನಡೆಯುವಾಗ ಕೆಲವರು ಕೇಳ್ತಾರೆ, ಪಾಸ್ಟ್ರೇ ನಾನು ಈ ಕಾರ್ ತೊಗೊಳ್ಳ, ಪಾಸ್ಟ್ರೇ ನಾನು ಇವಳನ್ನ ಮದುವೆ ಆಗಲ್ಲ, ಪಾಸ್ಟ್ರೇ ನನ್ನ ಜೀವನದಲ್ಲಿ ನಾನು ಅಲ್ಲಿ ತೊಗೊಳ್ಳ ಸೈಟು, ಇಲ್ಲಿ ತೊಗೊಳ್ಳ, ಅದೆಲ್ಲ ಬೈಬಲಲ್ಲಿ ಬರೆದಿದೆಯಾ? ಹಾಂ, ಬರ್ದಿಲ್ಲ. ಹೌದು. ಆದರೆ ದೇವ್ರು ಏನು ಬರ್ದೆ ಹಂಗಿದ್ರೆ ಅದನ್ನೆಲ್ಲ ಹೆಂಗೆ ಅರಸ್ಕೋಬೇಕು? ದೇವರ ವಾಕ್ಯ ಹೇಳುತ್ತೆ ರೋಮ 12ನೇ ಅಧ್ಯಾಯದಲ್ಲಿ, ನೀವು 2ನೇ ವಾಕ್ಯ, ಇಹಲೋಕ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಏನು ಮಾಡಬೇಕಂತೆ, ಹೊಂದಿಕೊಂಡವರಾದರೆ. ನೀವು ಈ ಭೂಮಿಯಲ್ಲಿರುವಂಥ ಕಾರ್ಯಗಳನ್ನೇ ಯೋಚನೆ ಮಾಡದೆ ಬೈಬಲಲ್ಲಿ ಹೇಳಿದಂಥ ನೂತನ ಮನಸ್ಸನ್ನು ನೀವು ಹೊಂದಿಕೊಂಡ್ರೆ ದೇವರ ಚಿತ್ತ ಇದು ಇಲ್ಲ ಅನ್ನುವಂಥದ್ದನ್ನು ದೇವರು ತೋರಿಸ್ತಾನೆ ಅಂತ ವಾಕ್ಯ ಹೇಳುತ್ತೆ. ಹಾಗಿದ್ರೆ ಪಾಸ್ಟ್ರೇ ದೇವರ ಚಿತ್ತ ಹೇಗೆ ಕಂಡುಹಿಡ್ಕೊಳ್ಳೋದು? ನಿನಗೆ ನೂತನ ಮನಸ್ಸು ಬಂದರೆ ಆ ನೂತನ ಮನಸ್ಸು ನಿಮಗೆ ಹೇಳುತ್ತೆ, ಇದು ಮುಖ್ಯನಾ ಅದು ಮುಖ್ಯನಾ, ಈ ಕಾರ್ ಮುಖ್ಯನಾ, ಈ ಹುಡುಗಿ ಮುಖ್ಯನಾ, ಈ ಜಾಗ ಮುಖ್ಯನಾ, ಆ ಸೈಟ್ ಮುಖ್ಯನಾ? ಇದೆಲ್ಲ ದೇವರು ಯಾವಾಗ ತೋರಿಸ್ಕೊಡ್ತಾನೆ ಅಂದರೆ ನಮ್ಮ ಮನಸ್ಸು ದೇವರ ವಾಕ್ಯಾನುಸಾರವಾಗಿ ಬದಲಾಗುವಾಗ, ಭಯಭಕ್ತಿ ಉಳ್ಳವನಾಗಿ ನಡೆದು ನಮ್ಮ ಹೃದಯವನ್ನು ನೋಡುವಂಥ ದೇವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆವಾಗ ದೇವರು ಹೇಳ್ತಾನೆ, ಅವನು ಆದುಕೊಳ್ಳುವ ಮಾರ್ಗದಲ್ಲಿ ಅವನಿಗೇನು ಮಾಡ್ತೀನಿ, ಬೋಧಿಸ್ತೀನಿ. ಸಿಂಪಲಾಗಿ ಹೇಳ್ತೀನಿ ನೋಡಿ, ನನ್ನ ಮಗಳು ಅಥವಾ ನನ್ನ ಮಗ ತುಂಬ ಇಷ್ಟವಾಗಿ ನಾನು ಹೇಳಿದ್ನೆಲ್ಲ ಭಯಭಕ್ತಿಯಿಂದ ಕೈಗೊಂಡು ನಡೆದ್ರೆ ಮಾಲಿಗೆ ಕರ್ಕೊಂಡೋಗ್ಬಿಟ್ಟು ನಿನಗೆ ಯಾವ್ದು ಬೇಕು ಅಂತ ನಾನು ಕೇಳ್ತೀನಿ. ನನ್ನ ಮಗ ಏನು ಹೇಳ್ತಾನೆ ಅವಾಗ, ಪಪ್ಪ ನನಗೆ ಆ ಕಾರ್ ಬೇಕು, ಇಲ್ಲ ನೀವಿ ನನಗೆ ಹೇಳ್ತಾಳೆ ಆ ಹೇರ್ ಬ್ಯಾಂಡ್ ಬೇಕು ಅಂತ. ಸಿಂಪಲ್. ನನ್ನ ಮಗಳು ಇತ್ತೀಚೆಗೆ ಕಂಡಿಡ್ಕೊಂಡಿದ್ದಾಳೆ 100 ರೂಪಾಯಿಗಿಂತ ಐಟಮ್ ಜಾಸ್ತಿ ನಾನು ಕೊಡಿಸಲ್ಲ ಅಂತ. ಅದಕ್ಕೆ ನಮ್ಮ ಹೆಂಡತಿ ಹತ್ರ ಹೇಳಿದ್ದಾಳೆ, ನೋಡು 99 ಅಂತ ಇದ್ದರೆ ಬೊಂಬೆ ಎತ್ಕೊಂಡ್ಬರ್ತಾಳೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ತರಲ್ಲ. ಆದರೆ ಯಾಕೆ ಹೇಳ್ತಿದ್ದೀನಿ, ನಾನೇನು ಮಾಡ್ತಿದ್ದೀನಿ, ನನಗೆ ಇಷ್ಟಪಟ್ಟು ಅವ್ರು ಕೈಗೊಂಡು ನಡೀತಾ ಇರಬೇಕಾದ್ರೆ ಒಬ್ಬ ತಂದೆಯಾಗಿ ನನಗೇನು ಅನಿಸುತ್ತೆ ಅಂದರೆ, ಅದು ನಿಂಗೆ ಇಷ್ಟನಾ ತಗೋ. ಅರ್ಥ ಆಗ್ತಿದೆಯಾ ನಿಮಗೆ? ಇದು ನಿಮ್ಗೆ ಅರ್ಥ ಆಗಬೇಕು. ದೇವರು ಹೇಗೆ ನಮಗೂ ನಿಮಗೂ ಆರಿಸ್ಕೊಳ್ಳುವಾಗ ಇಲ್ಲಿ ವಾಕ್ಯದ ನಿಮ್ಗೆ ಅರ್ಥ ಆಗಿಸ್ತಿದ್ದೀನಿ. ನೀವು ಆದುಕೊಳ್ಳುವ ಮಾರ್ಗವನ್ನು ದೇವರು ಹೇಗೆ ಚೂಸ್ ಮಾಡ್ತಾನೆ ಅಂದರೆ, ನೀವು ಆತನಿಗೆ ಇಷ್ಟಪಟ್ಟು ನಡೀತಾ ಎಲ್ಲವನ್ನ ಕೈಗೊಂಡು ನಡೆಯುವಾಗ ಒಂದು ಸಣ್ಣ ಆಸೆ, ದೇವರೇ ನನಗೆ ಇದು ಬೇಕು ಅನ್ನುವಾಗ ದೇವರು ಅದನ್ನು ಕೊಡೋದಕ್ಕೆ ಆತನು ಕಂಜೂಸಲ್ಲ. ನಾವು ದೇವರನ್ನು ನಾವು ಕಂಜೂಸಾಗಿರೋದ್ರಿಂದ ದೇವ್ರನ್ನ ಕಂಜೂಸಾಗಿ ಇಟ್ಬಿಟ್ಟಿದ್ದೀವಿ. ಹಾಗಲ್ಲ ದೇವರಿರೋದು. ನಾವು ಆದುಕೊಳ್ಳುವಂಥ ಮಾರ್ಗವನ್ನು ಆತನ ಮಾರ್ಗದ ಅನುಸಾರವಾಗಿ ನಾವು ನಡೆಯುವಾಗ, ಅದಕ್ಕೆ ಕೀರ್ತನೆ 25 4ನೇ ವಾಕ್ಯನ ಓದಿ ನೋಡ್ರಿ. ಅಲ್ಲಿ ಪ್ರಾರ್ಥನೆ, ಈ ಪ್ರಾರ್ಥನೆ ನನಗೆ ತುಂಬ ಇಷ್ಟವಾದಂಥ ಪ್ರಾರ್ಥನೆ. ಈ ವಾರವೆಲ್ಲ ಮತ್ತೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಏನದು? 4:25 ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಹಲ್ಲೆಲೂಯಾ. ಎಲ್ಲರೂ ಹೇಳಿ, ದೇವರೇ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ದೇವರೇ ನೀನು ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ಅದನ್ನೇ ನಾವು ಹಾಡಾಡಿದ್ದು, ದೇವರೇ ನಿನ್ನ ಮಾರ್ಗ ತಿಳಿಸು, ದೇವರೇ ನನ್ನ ಮಾರ್ಗ ಅದು ಇದು ಇದೆ, ಆದರೆ ನಿನ್ನ ಮಾರ್ಗ ತಿಳಿಸು. ಮತ್ತು 2ನೇ ಪ್ರಾರ್ಥನೆ ನನಗೆ ತುಂಬ ಇಷ್ಟ, ನೀನು ಒಪ್ಪುವ ದಾರಿ. ನಾನು ಒಪ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ, ಆದರೆ ನಾನು ಒಪ್ಕೊಳ್ಳೋದು ನನಗೆ ಬೇಡ. ಯಾರು ಬೇಕು? ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು. ಏನಾಗುತ್ತೆ ಇದೆರಡು ಮಾಡಿದ್ರೆ 3ನೇದಾಗಿ ಒಂದು ಕಾರ್ಯ ನಡೆಯುತ್ತೆ. ಅದೇನದು? 3ನೇ ಪಾಯಿಂಟು ಏನು ಸಿಗುತ್ತೆ ನಿಮಗೆ? ಆ ದಾರಿಯಲ್ಲಿ ನೀವು ಹೋಗುವಾಗ 2 ಆಶೀರ್ವಾದ ಇದೆ. ಎಲ್ಲರೂ ಓದಿ ಅದನ್ನ. ಏನು ಆಶೀರ್ವಾದ? ಒಂದು ಲೌಕಿಕ ಆಶೀರ್ವಾದ ಇದೆ, 2ನೇದು 2 ಜೋರಾಗಿ ಹೇಳ್ರಿ ಅದನ್ನ. ಒಂದು ಆಶೀರ್ವಾದ, 2ನೇದು ಆತ್ಮಿಕ ಆಶೀರ್ವಾದ. 13ನೇ ವಾಕ್ಯ ಏನು ಹೇಳುತ್ತೆ? ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಹಲ್ಲೆಲೂಯಾ. ನನ್ನ ಹೆಂಡತಿ ಎಷ್ಟು ಆ ವಾಕ್ಯ ಇಷ್ಟಪಟ್ಬಿಟ್ಲು ಗೊತ್ತಿಲ್ಲ, ಕೈಯೊಳಗಡೆನೆ ಮನೆ ತಂದಿಟ್ಬಿಟ್ಲು ನೆನ್ನೆ ಮಾಡುವಾಗ. ನೋಡ್ರಿ ತುಂಬ ಚೆನ್ನಾಗಿದೆ ಅಂತ. ಅವಳಿಗೆ ಆ ಮನೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಹೇಳ್ತಾ ಇದ್ದೀನಿ, ಕೈಯಲ್ಲೇ ಏನು ಇಂಥ ಭಾಗ್ಯ ನಿಮಗೆ ಸಿಗುತ್ತಾ? ಕೈಯಲ್ಲೇ ಏನು ನೋಡ್ಕೊತಾ ಇರ್ಬೇಕು ಅಷ್ಟೇ ನೀವು ಈ ಚಿತ್ರನ.
ಇಲ್ಲ, ನಿಜವಾಗ್ಲೂ ಇದು ನಡೆಯುತ್ತೆ. ದಾರಿ ತೋರುವಂಥ ದೇವರ ವಿಧಿಗಳು ನಮಗೆ ಗೊತ್ತಾಗುವಾಗ ನಾವನು ಸುಖದಿಂದಲೇ ಇರುವನು ಮತ್ತು ಅವನ ಸಂತತಿಯವರು ಏನು ಮಾಡ್ತಾರಂತೆ, ದೇಶವನ್ನು ಅನುಭವಿಸುವರೆ. ಹಾಗಿದ್ರೆ ದೇವರಿಗೆ ತನ್ನ ಮಕ್ಕಳನ್ನು ಆಶೀರ್ವದಿಸೋದು ಇಷ್ಟನಾ, ಇಷ್ಟ ಅಲ್ವಾ? ಇಷ್ಟ. ಕೀರ್ತನೆ 37:9 ವಾಕ್ಯ, 37:9 ವಾಕ್ಯ. ಅಲ್ಲಿ ವಾಕ್ಯ ಏನು ಹೇಳುತ್ತೆ? 37:9 ಬೇಗ ಓದೋಣ. ಹೌದು, ಯೆಹೋವನನ್ನು ನಿರೀಕ್ಷಿಸುವವರು ಏನು ಮಾಡ್ತಾರಂತೆ, ದೇಶವನ್ನು ಅನುಭವಿಸುವರು. ನಾನು ಈ ರೀತಿ ಪ್ರಸಂಗಗಳನ್ನೆಲ್ಲ ಮಾಡುವಾಗ ಭಾಳಷ್ಟು ಜನ ಏನು ತಿಳ್ಕೊಳ್ತಾರೆ ಅಂದರೆ, ನಾನು ಮನೆಗೆ, ಸೈಟ್ಗೆ, ಇವುಗಳಿಗೆಲ್ಲ ವಿರೋಧಿ, ಯಾಕಂದ್ರೆ ಆ ಪಾಸ್ಟ್ರಿಗೆ ಅವೆಲ್ಲ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ನಿಜವಾಗ್ಲೂ ಹೇಳೋದಾದರೆ ಆಶೀರ್ವಾದಕ್ಕೆ ಪಾಲಾಗೆ ನಿಲ್ಲೋದು. ಆದರೆ ಆಶೀರ್ವಾದ ಯಾವ ರೀತಿ ಹೊಂದ್ಕೊಳ್ಬೇಕು ಅನ್ನೋದೇ ನನ್ನ ಮುಖ್ಯದ ವಿಷಯನೇ ವಿನ ನಾನು ಆಶೀರ್ವಾದಕ್ಕೆ ಅಡ್ಡಿಯಾಗಿ ಪ್ರಸಂಗ ಮಾಡೋನಲ್ಲ. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತಾ ಇದೆ. ನಾನೇ ಬೈಬಲ್ನ ವಿರೋಧಿಸಿದ್ರೆ ಹೇಗೆ ಇರ್ಲಿಕ್ಕೆ ಸಾಧ್ಯ? ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ಏನು ಮಾಡ್ತಾರಂತೆ, ದೇಶವನ್ನು ಅನುಭವಿಸುವರು. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ 2 ಪೇತ್ರ 1:3 ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನ ಕೊಟ್ಟದ್ರಲ್ಲಿ ಜೀವಕ್ಕೂ ಭಕ್ತಿಗೂ, ಎಲ್ಲರೂ ಹೇಳಿ ಏನಕ್ಕೆ? ಜೀವಕ್ಕೂ ಭಕ್ತಿಗೂ. ಒಂದೊಂದು ಕೈಯಲ್ಲೂ ಹೇಳ್ರಿ, ಏನದು? ಜೀವಕ್ಕೂ ಭಕ್ತಿ. ಅಂದರೆ ನಿನ್ನ ಲೈಫ್ಗೆ ಏನು ಬೇಕೋ ಅದನ್ನು ಕೊಡ್ತಾನಂತೆ, ನಿನ್ನ ಭಕ್ತಿಗೆ ಏನು ಬೇಕೋ ಅದನ್ನು ಕೊಡ್ತಾನೆ. ಬರೀ ಭಕ್ತಿ ಕೊಟ್ಟು ಇದಕ್ಕೇನು ಕೊಡದೇ ಇರೋ ದೇವರು ಅಲ್ಲ, ಬರೀ ಇದಕ್ಕೆಲ್ಲ ಕೊಟ್ಟು ಭಕ್ತಿ ಕೊಡದೇ ಇರೋ ದೇವರು ಅಲ್ಲ. ಇನ್ನೊಂದು ವಾಕ್ಯನೂ ನಾನು ನಿಮಗೆ ತೋರಿಸ್ತೀನಿ. 1 ತಿಮೋಥಿ 6:17 ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರು. ಎಲ್ಲರೂ ಹೇಳಿ, ನಮಗೆ ಎಲ್ಲವನ್ನು ಏನು ಮಾಡ್ತಾನಂತೆ? ಹೇರಳವಾಗಿ ದಯಪಾಲಿಸ್ತಾನೆ. ಯಾವಾಗ? ನಾವು ಅವುಗಳ ಮೇಲೆ ಮನಸ್ಸಿಡದೇ ಇದ್ದಾಗ, ಅವುಗಳ ಮೇಲೆ ಹೆಚ್ಚು ಮನಸ್ಸಿಡದೇ ಇದ್ದಾಗ ಅವು ನಮ್ಮನ್ನು ಹುಡುಕೊಂಡು ಬರುತ್ತೆ. ದೇವರು ಅವುಗಳನ್ನೆಲ್ಲ ಕೊಡ್ತಾನೆ, ಆದರೆ ನಮ್ಮ ಮನಸ್ಸು ಅವುಗಳ ಮೇಲಲ್ಲ. ನೋಡ್ರಿ, ಈ ವಾರದಲ್ಲಿ ನಾವು ಶಕಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಅವಳು ಕ್ಯಾನ್ಸರ್ ರೋಗದಿಂದ ದೇವರು ಅವಳನ್ನ ವಾಸಿ ಮಾಡಿದ್ರು. ಆದರೆ ಹೋದ ವರ್ಷ ಅವಳು ಕ್ಯಾನ್ಸರ್ ರೋಗದಲ್ಲಿ ಹಾದೋದ್ಲು. ಈ ವರ್ಷದಲ್ಲಿ, ಈ ವಾರದಲ್ಲಿ ದೇವರು ಅವಳಿಗೆ ಒಂದು ಸ್ವಂತ ಮನೆ ಕೊಟ್ಟಿದ್ದಾನೆ. ನಿಮಗೇನು ಆಮೇಲೆ ಹೇಳಲ್ಲ, ನಿಮಗೆ ಮನೆ ಸಿಕ್ಕಿದ್ರೇ ನಾನು ಅಲ್ಲೆಲ್ಲೂ ಹೇಳೋದು. ನೀವು ದೇವರು ಅವಳಿಗೊಂದು ಮನೆ ಕೊಟ್ಟು, ನಾವು ಅದಕ್ಕೆ ಉದ್ಘಾಟನೆಗೆ ಹೋದಾಗ ಭಾಳ ಸಂತೋಷ ಆಯ್ತು ನನಗೆ. ಕಳೆದ ವರ್ಷದಲ್ಲಿ ಅವಳ ದುಃಖ, ಈ ವರ್ಷದಲ್ಲಿ ದೇವರು ಅವಳಿಗೆ ಏನು ಕೊಟ್ಟಿದ್ದಾನೆ? ಒಂದು ಸಂತೋಷವನ್ನು ಕೊಟ್ಟಿದ್ದಾನೆ. ಆ ಮನೆ ಕೂಡ ಯಾರ್ದು ಗೊತ್ತಾ? ಅದನ್ನು ಆರಂಭಿಸಿದಂಥ ಒಂದು ಸೇವಕರು, ಅವರಿಗೆ ಅನೇಕ ಅನ್ಯ ಜನರು ಬಂದ್ರಂತೆ. ಎಷ್ಟೋ ಕೋಟಿಗೆ ನಾವು ಕೊಡ್ತೀವಿ. ಅವರು ಪ್ರಾರ್ಥನೆ ಮಾಡಿ ಕಟ್ಟಿದಂಥ ಮನೆಯಂತೆ. ಆ ಕಟ್ಟಿದ ಮನೆಯನ್ನು ಒಬ್ಬ ದೇವರ ಮಗುಗೆ ಕೊಡಬೇಕು ಅನ್ನೋದು ಅವ್ರ ಆಸೆ. ಅದು ಜಾಲಹಳ್ಳಿಯಲ್ಲಿ ಅಂಥ ಒಂದು ಮನೆಯನ್ನು ದೇವರು ಅವ್ರಿಗೆ ಕೊಡುವಾಗ ಅವ್ರು ಹೇಳಿದಂಥ ವಿಷಯ ಏನು ಗೊತ್ತಾ? ಆ ಸೇವಕರು ಆ ಮನೆಯನ್ನು ಕಟ್ಟುವಾಗ ಪ್ರಾರ್ಥನೆ ಮಾಡಿ 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 ಕಟ್ತಾ ಅವರ 4 ಮಕ್ಕಳುಗಳಿಗೂ, ಇವತ್ತು ಅವ್ರ 4 ಮಕ್ಕಳುಗಳು ಸೇವಕರಾಗಿದ್ದಾರೆ. ಪ್ರಾರ್ಥನೆ ಮಾಡಿ ಕಷ್ಟಪಟ್ಟಂಥ ಒಬ್ಬ ಸೇವಕನೇ. ಆದರೆ ಆ 4 ಮಕ್ಕಳುಗಳನ್ನು ದೇವರು ಆಶೀರ್ವದಿಸಿದ್ದಾನೆ. ಆ ಮಕ್ಕಳುಗಳೆಲ್ಲ ಪಾಸ್ಟ್ರು. ಅದರಲ್ಲಿ ಒಬ್ಬ ಪಾಸ್ಟ್ರು, ಸೀನಿಯರ್ ಪಾಸ್ಟ್ರು, ಅವರು ಮೇಯ್ನ್ ಆಗಿ ಅವರಲ್ಲಿ ಇದ್ದಿದ್ದನ್ನು ಅವರು ಇವ್ರಿಗೆ ಮಾರಿದ್ದಾರೆ. ಆದರೆ ಅವ್ರು ಹೇಳಿದ್ರು ಒಂದು ಸಾಕ್ಷಿ, ನನಗೆ ಬ್ಯಾಂಗ್ಳೂರಿನಲ್ಲಿ ನಮ್ಮ ಅಪ್ಪ ಪ್ರಾರ್ಥನೆ ಮಾಡಿದಂಥ ಜೀವಿತದಲ್ಲಿ ನಮಗೆಲ್ಲ ಚರ್ಚ್ ವಿಶ್ವಾಸಿಗಳಲ್ಲಿ ದೇವರಿಗೆ 200 ವಿಶ್ವಾಸಿಗಳಿಗೂ ಮನೆ ಕೊಟ್ಟಿದ್ದಾನೆ. ನಮ್ಮ ಎಲ್ಲ 200 ವಿಶ್ವಾಸಿಗಳ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಪಾಸ್ಟ್ರಿಗೆ ಅಂತ ಒಂದು ರೂಮ್ ಕೊಟ್ಟಿದ್ದಾರಂತೆ. ನೀವು ಇದಕ್ಕೆ ಆಮೇಲೆ ಹೇಳಲ್ವಾ? ನಿಮ್ಮ ಹತ್ರ ಏನು ರೂಮ್ ಕೇಳಲ್ಲ ನಾನು, ಆಯ್ತಾ? ಎದುರು ಬಿಡ್ರಿ. ಆದರೆ ಹೇಳ್ತಾ ಇರೋದು, ನಿಮ್ಮನ್ನು ದೇವರು ಆಶೀರ್ವದಿಸಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಮನೆಯನ್ನು ಕಟ್ಟಿದ್ದು ಮಾತ್ರ ಅಲ್ಲ, ಆವಾಗ ಆ ಮಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಒಂದು ಮನೆ ಅಲ್ಲ, ಎಷ್ಟು ಮನೆ ಕೊಟ್ಟಿದ್ದಾನೆ? 200 ಮನೆ ಇದೆ. ಅಂದ್ರೆ ಅರ್ಥ ಅಲ್ಲಿ ಹೋದ್ರಾಗ ಒಬ್ಬೊಬ್ರು ವಿಶ್ವಾಸಿ ಮನೆಯಲ್ಲೂ ರೂಮ್ ಉಳ್ಕೊಳ್ಳಿಕ್ಕೆ. ಯಾಕಂದ್ರೆ ಆ ಸೇವಕನೂ ವಿಶ್ವಾಸಿನ ಆಶೀರ್ವದಿಸಿರೋದ್ರಿಂದ ಅದು ಕೂಡ ಮತ್ತೊಬ್ಬ ಪ್ರಾರ್ಥನೆ ಮಾಡುವಂಥ ಒಬ್ಬ ಕುಟುಂಬಕ್ಕೆ ದೇವರು ಏನು ಮಾಡಿದ್ದಾನೆ? ದಯಪಾಲಿಸಿದ್ದಾನೆ. ಹಾಗಿದ್ರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಶಕಿನ ಲೈಫ್ನಲ್ಲಾಗಲಿ, ಅವ್ರ ತಂದೆ ಪಾಸ್ಟ್ರು, ಎಲ್ಲರ ಜೀವಿತಗಳಲ್ಲೂ ನೀವು ನೋಡೋದಾದರೆ ಕಾಯಿಲೆ, ನೋವು, ಕಷ್ಟಗಳು ಬಂದಿದೆ. ಆದರೆ ಅವುಗಳ ಮಧ್ಯದಲ್ಲಿ ಆಗಾಗ್ಗೆ ಲೌಕಿಕ ಆಶೀರ್ವಾದಗಳನ್ನು ದೇವರು ಕೊಡ್ತಾನೆ. ದೇವರು ನಿಮಗೂ ಕೊಡಲಿ ಅನ್ನೋದು ನನ್ನ ಪ್ರಾರ್ಥನೆ. ನಿಮ್ಮನ್ನು ದೇವರು ಆಶೀರ್ವದಿಸಬೇಕು ಅನ್ನೋದು ಪ್ರಾರ್ಥನೆ. ನಾನು ತಂದೆಯ ಹೃದಯದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಚೆನ್ನಾಗಾಗೋದು ನನಗೆ ಭಾಳ ಸಂತೋಷದ ಸಮಯನೇ.
ನೀವು ಒಬ್ಬೊಬ್ಬರು ಒಂದೊಂದು ವಸ್ತು ತೊಗೊಂಡ್ರು ಒಂದು ಆಯಿತು ಅಂತ ಹೇಳುವಾಗ ಭಾಳ ಸಂತೋಷ ಪಡ್ತೀನಿ. ಆದರೆ ನೀವು ಭಯಭಕ್ತಿಯಲ್ಲಿ ಇದ್ದು ದೇವರಿಗೂ ಪ್ರಯೋಜನವಾಗಿದ್ದಾಗ ನನಗೆ ಅದು ಖುಷಿ ಕೊಡುತ್ತೆ. ಯಾಕಂದರೆ ಎರಡನೇ ಪಾರ್ಟ್ ಇದೆ. ಇದನ್ನು ನೀವು ನೆರವೇರಿಸಲಿಲ್ಲ ಅಂದರೆ ನಿಮ್ಮ ಪಾಸ್ಟ್ರಿಗೆ ನಿಮ್ಮ ಕಂಡ್ರೆ ಖುಷಿ ಬರಲ್ಲ. ಅದೇನು ಹಾಕ್ಬಿಟ್ರಲ್ಲ ಫಸ್ಟ್ ಇಂಜೆಕ್ಷನ್ನು. ನೋಡ್ರಿ ಕೆಳಗಡೆ ವಾಕ್ಯ ಏನು ಹೇಳುತ್ತೆ, ಯಾರಿಗೆ ಕೊಡ್ತಾನೆ, ಯಾರನ್ನು ದೇವರು ಆಶೀರ್ವದಿಸ್ತಾನೆ? ಬರೀ ಲೌಕಿಕ ಆಶೀರ್ವಾದನ? ಓದ್ರಿ ಆ ವಾಕ್ಯ ಏನು ಹೇಳ್ತಾ ಇದೆ, 14ನೇ ವಾಕ್ಯ. ಹಾಂ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತೆ ಇರುವನು. ಹಲ್ಲೆಲೂಯಾ. ನೋಡ್ರಿ, ನಿಮ್ಗೆ ಎಕ್ಸೈಟ್ಮೆಂಟೇ ಆಯ್ತಾ ಇಲ್ಲ ಆ ವಾಕ್ಯ ಹೋದ್ರು. ಮನೆ ಕೊಟ್ಟಿದಾಗ ನಾನು ಹೆಂಡತಿ ಕೈಯಲ್ಲಿ ತೋರಿಸಿದ್ನೆಲ್ಲ ನೋಡ್ಬಿಟ್ಟು ಖುಷಿ ಪಟ್ಬಿಟ್ರಿ. ಈಗ ಎರಡನೇ ಮುಖ್ಯ ವಾಕ್ಯ ಹೇಳ್ತಾ ಇದ್ದೀನಿ, ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಆ ಚಿತ್ರ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಅದೇನದು, ಒಂದೇ ಕೈಯಲ್ಲಿ ಏನಿದೆ ಪಾಸ್ಟ್ರೆ? ಅದೇನು ಬರೀ ಬೈಬಲ್ ಇದೆ ಪಾಸ್ಟ್ರೆ, ಬರೀ ಬೆಳಕಿದೆ ಅಷ್ಟೇ ಪಾಸ್ಟ್ರೆ, ಏನಿದೆ ಅಲ್ಲಿ? ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಮಹಿಮೆ ಉಳ್ಳದ್ದು ಆ ಆಶೀರ್ವಾದ. ಅದು ನಿಮಗೆ ಗೊತ್ತಾಗಬೇಕು. ಅದಕ್ಕಿಂತಲೂ ಮಹಿಮೆ ಉಳ್ಳದ್ದು ಆಶೀರ್ವಾದ. ಯಾಕಂದರೆ ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ನಾನೊಂದು ಹಾಡು ಬರೆದಿದ್ದೀನಿ, ಯೆಹೋವ ಸದ್ಭಕ್ತರಿಗೆ ಆಪ್ತ ಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು, ಯೇಸು ಉತ್ತಮನೆಂದು ರುಚಿಸಿರಿ. ಆ ಹಾಡು ಯಾವಾಗ ಬರೆದೆ ಅಂದರೆ, ಈ ವಾಕ್ಯ ನಾನು ರುಚಿ ಮಾಡಿದಾಗ, ಯೆಹೋವನೇ ನನ್ನ ಪ್ರಾರ್ಥನೆ ಒಂದೇ ಆಗಿತ್ತು, ದೇವರೇ ನೀನು ನನಗೆ ಫ್ರೆಂಡ್ ಆಗಿರ್ಬೇಕು ಸ್ವಾಮಿ, ನೀನು ನನಗೆ ಫ್ರೆಂಡ್ ಆಗಿರಬೇಕು, ನಾನು ನಿನಗೆ ಫ್ರೆಂಡ್ ಆಗಿರಬೇಕು. ಅದು ಸತ್ಯವೇದದ ಆಶೀರ್ವಾದ. ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದ, ದಾವೀದ ದೇವರಿಗೆ ಸ್ನೇಹಿತನಾಗಿದ್ದ, ನೋಹ ದೇವರಿಗೆ ಸ್ನೇಹಿತನಾಗಿದ್ದ. ಅವರಿಗೆಲ್ಲರಿಗೂ ದೇವರ ಆಸ್ತಿ ಪಾಸ್ತಿ ಎಲ್ಲವನ್ನ ಕೊಟ್ಟರು. ಆದರೆ ಅವರೆಲ್ಲರೂ ಯಾರಿಗೆ ಸ್ನೇಹಿತರಾಗಿದ್ರು ಗೊತ್ತಾ? ಯಾರಿಗೆ ಸ್ನೇಹಿತರು? ದೇವರಿಗೆ ಸ್ನೇಹಿತರು. ಅಂದರೆ ಸ್ನೇಹಿತರು ಅಂದ್ರೆ ಅರ್ಥ ಏನು? ನಿಮ್ಮ ಪಾಸ್ಟ್ಗೆ ಕೆಲವರು ಸ್ನೇಹಿತರಿದ್ದಾರೆ, ಆದರೆ ಬೆರಳೆಣಿಕೆ ಮಾತ್ರನೇ, ಒಬ್ಬರೋ ಇಬ್ಬರೋ. ಎದೆ ಸೀಳಿದ್ರು ಬೇರೆ ಯಾರ ಹತ್ರನೂ ನಾನು ಹೇಳಲ್ಲ, ನಿಮ್ಮ ವಿಷಯಗಳನ್ನು ಬೇರೆಯವ್ರ ಹತ್ರ ನಾನು ಹೇಳಲ್ಲ. ಯಾಕೆ? ನನಗೆ ಅಂತ ಒಬ್ಬರೋ ಇಬ್ಬರೋ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಮಾತ್ರನೇ ನಾನು ನನ್ನ ಸೀಕ್ರೆಟ್ನ ಹೇಳೋದು. ಯಾಕಂದರೆ ಅವರನ್ನು ನಾನೇನು ಮಾಡ್ತೀನಿ? ನಂಬ್ತೀನಿ. ಅವರೆಲ್ಲೂ ಉದಯವಾಣಿಲಿ TV9 ಹಾಕಲ್ಲ. ಅರ್ಥ ಆಗ್ತಿದ್ಯಾ? ನೀವುಗಳು ಯಾರು ನನಗೆ ಫ್ರೆಂಡ್ ಆಗಿಲ್ಲ. ಯಾಕಂದರೆ ನೀವುಗಳು ಹೆಂಗೆ ಅಂತ ನಿಮಗೂ, ನೀವು ನನಗೆ ಯಾರು ಫ್ರೆಂಡ್ ಆಗಿಲ್ಲ. ಇಲ್ಲಿ ಪಾಸ್ಟರ್ ವಿಶ್ವಾಸಿ ಅನ್ನೋ ಸಂಬಂಧ. ಆದರೆ ನಿಮಗೂ ದೇವರಿಗೂ ಒಂದು ಸಂಬಂಧ ಇದೆ. ಅದೇನದು? ಸ್ನೇಹಿತ. ನೋಡ್ರಿ, ನಮ್ಮ ಸಂಬಂಧಗಳಲ್ಲಿ ಇತಿಮಿತಿ ಇದೆ, ಆದರೆ ದೇವರ ಸಂಬಂಧದಲ್ಲಿ ಏನಿಲ್ಲ, ಇತಿಮಿತಿ ಇಲ್ಲ. ಅದಕ್ಕೆ ನೀವು ನೋಡೋದಾದರೆ ಈ ವಾಕ್ಯ ನನಗೆ ಯಾಕೆ ಇಷ್ಟ ಅಂದರೆ, ಅಬ್ರಹಾಮನ ಬಗ್ಗೆ ಆದಿಕಾಂಡ 18ನೇ ಅಧ್ಯಾಯ 16ನೇ ವಾಕ್ಯ. ಆದಿಕಾಂಡ 18:16. ಆದಿಕಾಂಡ 18:16ರಲ್ಲಿ ಆ ಮನುಷ್ಯರು ಅಲ್ಲಿಂದ ಹೊರಟು ಸೋದೋಮಿನ ಕಡೆಗೆ ನೋಡಿದ್ರು. ಅಬ್ರಹಾಮನು ಅವರನ್ನು ಸಾಗ ಕಳುಹಿಸ್ತಾ ಅವರ ಜೊತೆಯಲ್ಲಿ ಬಂದಿದ್ದನು. ದೇವರು ಒಂದು ದೇಶವನ್ನು ನಾಶ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ನಾಶ ಮಾಡ್ಲಿಕ್ಕೆ ಮುಂಚೆ ದೇವರು ಯಾರ ಹತ್ರ ಒಂದು ಸೀಕ್ರೆಟ್ ಇದೆ, ದೇವ್ರ ಹತ್ರ ಅವ್ರನ್ನ ನಾಶ ಮಾಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ದೇವ್ರು ಬರ್ತಿದ್ದಾರೆ. ಯಾಕಂದ್ರೆ ಆ ಜನರು ಪಾಪ ಮಾಡಿದ್ರು. ಈಗ ದೇವರ ಹಾರ್ಟ್ನಲ್ಲಿ ಏನಿದೆ ನೋಡ್ರಿ, 17ನೇ ವಾಕ್ಯದಲ್ಲಿ, ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಪಕ್ಕದಲ್ಲಿರೋರು ನೋಡ್ರಿ, ಹೇಳ್ರಿ, ದೇವ್ರೇನು ಹೇಳ್ತಾವನೆ? ನಾನು ಮಾಡಬೇಕಾಗಿರೋ ಕಾರ್ಯನ ಮರೆ ಮಾಡುವುದು. ನಿಮ್ಗೆ ಅರ್ಥ ಆಗ್ತಿದೆಯಾ? ಬಿಡದಿಯಲ್ಲಿ ದೇವ್ರೇನೋ ಒಂದು ಮಾಡ್ಲಿಕ್ಕಿದ್ದಾನೆ ಅಂದರೆ ದೇವರು ಬಂದಾಗ ಹೇಳಬೇಕು, ವಿಶ್ವಾಸಿಗಳಿಗೆ, ಸಂಸ್ಥಾನ ವಿಶ್ವಾಸಿಗೆ ಇದನ್ನ ಮರೆ ಮಾಡೋಣ. ಮರೆ ಮಾಡೋಕ್ಕಾಗಲ್ಲ. ಸುಜಿತ್ಗೆ ನಾನು ಮರೆ ಮಾಡಬಾರ್ದು, ಇಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಳ್ಬಿಟ್ಟು ಹೋಗಬೇಕು. ನಿಮಗೆ ಗೊತ್ತಿದೆಯಾ? ಆ ಒಂದು ಆಶೀರ್ವಾದವನ್ನು 20 ವರ್ಷದಿಂದ ನಾನು ಆಗಾಗ ಕೇಳ್ತೀನಿ, ದೇವರೇ ಯಾಕೆ ನನಗೇನು ಹೇಳ್ತಾ ಇಲ್ಲ? ಯಾಕೇನಾದರೂ ಒಂದು ಆದರೆ ನನಗೆ ಯಾಕೆ ನೀನು ಹೇಳಲ್ಲ? ದೇವರೇ, ನಿನ್ನ ಸ್ನೇಹಿತ ನಾನು ಆಗಿಲ್ಲ. ಇವತ್ತು ನಾವು ದೇವರ ಸ್ನೇಹಿತರಾಗಿದ್ದೀವ? ಆಮೋಸ 3ನೇ ಅಧ್ಯಾಯ 7ನೇ ವಾಕ್ಯ ಬರ್ಕೊಳ್ರಿ. ಅಲ್ಲಿ ಆಮೋಸ 3:7 ಹೇಳುತ್ತೆ, ಕರ್ತನು ತನ್ನ ಸೇವಕನಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು ಅಂತ ಹೇಳಲ್ಪಟ್ಟಿದೆ. ಆಮೋಸ 3:7 ಬರ್ಕೊಳ್ರಿ. ಏನಂತೆ? ತನ್ನ ಪ್ರವಾದಿಗಳಿಗೆ ತಿಳಿಸದೆ ದೇವರು ಏನು ಮಾಡನಂತೆ? ಏನು ಮಾಡಲ್ವಂತೆ. ಹಾಗಿದ್ರೆ ಕೀರ್ತನೆ 103:7ನೇ ವಾಕ್ಯ, ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ದೇವರು ಪ್ರಕಟಿಸ್ತಾನೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಯಾಕೆ ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು ಗೊತ್ತಾ?
ನೀವು ಹೆಚ್ಚು ಬೈಬಲ್ನ ಓದಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಿಮಗೆ ದೇವರ ಮಾರ್ಗ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋ ಮಾರ್ಗ ನಿಮಗೆ ಗೊತ್ತಾಗುತ್ತೆ. ಯಾವ ಸ್ಕೂಲ್ನಲ್ಲಿ ಸೇರಿಸಬೇಕು ಅನ್ನೋ ಜ್ಞಾನ ನಿಮಗೆ ದೇವರು ಕೊಡ್ತಾನೆ. ನಿಮ್ಮ ಮಕ್ಕಳುಗಳಿಗೆ ಎಲ್ಲಿ ಸೀಟ್ ಕೊಡಬೇಕು ಅನ್ನೋ ಜ್ಞಾನ ದೇವರು ನಿಮಗೆ ಕೊಡ್ತಾನೆ. ಯಾಕಂದ್ರೆ ಇಲ್ಲಿ ಮಾರ್ಗ ಇದೆ. ಮೋಶೆಗೆ ತನ್ನ ಮಾರ್ಗವನ್ನ ಯೆಹೋವನು ತನ್ನ ಮೋಶೆಗೆ, ಎಲ್ಲರೂ ಹೇಳಿ, ಏನ್ ಮಾಡ್ತಾನೆ? ಮಾರ್ಗವನ್ನ ಪ್ರಕಟಿಸ್ತಾನೆ. ಜನರಿಗೆ ವಾಕ್ಯಕ್ಕಿಂತ ಕಥೆನೇ ಇಷ್ಟ. ಅದು ಗೊತ್ತಾ ನಿಮಗೆ? ಒಬ್ರು ಪಾಸ್ಟರ್ ಹೋಗಿ ಕೇಳಿದ್ರಂತೆ, ಇವತ್ತು ಹೆಂಗಿತ್ತು ಮೆಸೇಜು? ಸೂಪರ್ ಅಂದಂತೆ. ಏನು? ಏನದು ಸೂಪರ್? ಅವರು ಒಂದು ಕೋತಿ ಕತೆ ಹೇಳಿದ್ರು ನೋಡಿ, ಬಂದು ಹೋಗಿ ತಗೊಂಡೋಗಿದ್ದು ಏನ್ ಕತೆ? ಇವತ್ತು ನೀವು ಹೋಗಿ ಕೇಳಿರಿ ವಾಕ್ಯ ಏನ್ ಕೊಟ್ರು ಅಂದ್ರೆ ನೀವೇನ್ ಹೇಳ್ತೀರಾ? ಆಯಪ್ಪ 25 ಕೀರ್ತನೆ ಅಲ್ಲಿ ತಿರುಗಿಸು, ಮೋಶೆ ತಿರುಗಿಸು. ನಿಮಗೂ ನಾನೊಂದು ಕೋತಿ ಕತೆ ಹೇಳಿದ್ರೆ, ಆದ್ರೆ ನೀವು ಕೋಟಿ ಕೊಟ್ರು ಕೋತಿ ಕತೆ ಹೇಳಲ್ಲ. ನಾನು ಹೇಳೋ ದೇವರ ವಾಕ್ಯನೇ. ಹಲ್ಲೆಲೂಯಾ. ಆಪ್ತ ಮಿತ್ರನ ಆಗಬೇಕು ಅನ್ನೋದನ್ನ ದೇವರು ಬಯಸ್ತಾ ಇದ್ದಾನೆ. ನೋಡ್ರಿ, ನನ್ನ ಜೀವಿತದಲ್ಲಿ ನಾನು ಯಾಕೆ ಇವತ್ತುವರೆಗೂ ಕಾರ್ ತಗೊಂಡಿಲ್ಲ, ಯಾಕೆ ನನಗೆ ಮನೆಯ ಮೇಲೆ ಆಸೆ ಇಲ್ಲ ಅಂದರೆ, ನನ್ನ ಜೀವಿತದಲ್ಲಿ ಭಾಳ ಪ್ರಭಾವ ಬೀರಿದಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರನ್ನ ನಾನು ನಿಮಗೆ ತೋರಿಸ್ತೀನಿ. ಇವ್ರು ಯಾರು ಗೊತ್ತಾ ನಿಮಗೆ? ನನಗೆ ಬಹಳ ಬಹಳ ಇಷ್ಟವುಳ್ಳಂತಹ, ಹೆಚ್ಚು ನಾನು ಇವ್ರ ಬಗ್ಗೆ ಕಲಿತಷ್ಟು ಇವ್ರ ಮುಂದೆ ಭಾಳ ಸಣ್ಣ ನಾಚಿಕೆಗೆ ಒಳಗಾಗ್ತೀನಿ ಈ ವ್ಯಕ್ತಿ ಮುಂದೆ. ಪ್ಯಾಟ್ರಿಕ್ ಜಾಶುವಾ FMPB ಅನ್ನುವಂಥ ಒಂದು ದೊಡ್ಡ ಸೇವೆಯನ್ನು ನಡೆಸಿದಂತಹ ಒಬ್ಬ ಪ್ರೇಯರ್ ನೆಟ್ವರ್ಕ್ ವಾರಿಯರ್. ಅವರು ನಮ್ಮ ದೇಶಕ್ಕೆ FMPB ಸೇವೆಯನ್ನು ತರಲಿಲ್ಲ ಅಂದಿದ್ರೆ ಭಾರತದಾದ್ಯಂತ ಅನೇಕ ಸೇವೆಗಳು ಬೆಳೀತಿರಲಿಲ್ಲ. ನ್ಯಾಷನಲ್ ಪ್ರೇಯರ್ ನೆಟ್ವರ್ಕ್ ಅನ್ನುವಂಥ ಸೇವೆಯನ್ನು ಆರಂಭಿಸಿದಂಥ ಒಬ್ಬ ಪ್ರಾರ್ಥನಾ ವೀರನು ಪ್ಯಾಟ್ರಿಕ್ ಜಾಶುವಾ. ನನಗೆ ಯಾಕೆ ಇಷ್ಟ? 44 ದೇಶಗಳಲ್ಲಿ ಪ್ಯಾಟ್ರಿಕ್ ಜಾಶುವಾನ ದೇವರು ಉಪಯೋಗಿಸಿದ್ರು. ಆದರೆ ಸಾಯೋವರೆಗೂ ಎಲ್ಲೂ ಪ್ಯಾಟ್ರಿಕ್ ಜಾಶುವಾ ಹೇಳಲಿಲ್ಲ ನಾನು 44 ದೇಶಕ್ಕೆ ಹೋದೆ ಅಂತ. ಪ್ಯಾಟ್ರಿಕ್ ಜಾಶುವಾ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂಥ ಸೇವಕ. ಈ ವಾರ ಯೋಚನೆ ಮಾಡ್ತಿದ್ದೆ, ದೇವರೇ ಒಂದು ಫೋಟೋ ಮಾಡಿ ಹಾಕಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆ? LICಯಲ್ಲಿ ಅವತ್ತಿನ ಕಾಲದಲ್ಲಿ ಕೆರಿಯರಲ್ಲಿ ಅವರು ಯಾವ ಮಟ್ಟಕ್ಕೆ ಏಜೆಂಟಲ್ಲಿ ಬೆಳೆದ್ರು ಅಂದರೆ, ಅವರು ಡಿವಿಷನಲ್ ಮ್ಯಾನೇಜರ್. ಅವರು ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲನೇದಾಗಿ LICಯ ಕಂಪನಿಗಳಲ್ಲಿ ಬಂಗಾರದ ಪದಕಗಳನ್ನು ಗೆದ್ದಂತಹ ಒಬ್ಬ ವ್ಯಕ್ತಿ ಪ್ಯಾಟ್ರಿಕ್ ಜಾಶುವಾ. ಇವತ್ತು ಜನರುಗಳು ಮರ್ತೋದ್ರು. ಕೋವಿಡ್ನಲ್ಲಿ ಅವರು ಸಾಯುವಾಗ ಜನರುಗಳು ಕೂಡ ಸೇರಿ ಬರಲಿಕ್ಕಾಗದೇ ಇರುವಂಥ ಒಂದು ಸಣ್ಣ ಸಿಂಪಲ್ ಆದಂಥ ಶವ ಸಂಸ್ಕಾರ ಪ್ಯಾಟ್ರಿಕ್ ಜಾಶುವಾಗ ನಡೀತು. ಪ್ರತಿ ಸಾರಿ ನನ್ನ ಲೈಫ್ನಲ್ಲಿ ಬೇರೆಯವರು ಕೆಳದ ಒಬ್ಬೊಬ್ಬರು ಒಂದೊಂದು ಆಶೀರ್ವಾದ ನಿಮಗೆ ಬರುತ್ತೆ ಅಂತ ಹೇಳುವಾಗೆಲ್ಲ ನಾನು ನೆನೆಸ್ಕೊಳ್ಳೋದು ಈ ದೇವರ ಮನುಷ್ಯನನ್ನು. ಯಾಕೆ? ಈ ದೇವರ ಮನುಷ್ಯ ದೇವರಿಗೆ ಒಬ್ಬ ಸ್ನೇಹಿತ. ಹೇಗೆ ಆತನು ದೇವರ ಸ್ನೇಹಿತ? ನಾನು ಹೇಳ್ತೀನಿ ಕೇಳ್ರಿ. ತನಗಿದ್ದಂತಹ ಕಾರನ್ನು ಸೇವೆಗಾಗಿ ಬಂದಾಗ ಸೇವೆ ಕೊಟ್ಬಿಟ್ರು. ಕಡೆಯವರೆಗೂ ಅದೇ ವೈಟ್ ಶರ್ಟ್, ಅದೇ ಕಾಕಿ ಪ್ಯಾಂಟ್. ಸಾಯೋವರೆಗೂ ಪ್ಯಾಟ್ರಿಕ್ ಜಾಶುವಾ ಮುಂದೆ ನಿಮ್ಮ ಪಾಸ್ಟ್ರು ಅನೇಕ ಸಾರಿ ತತ್ತರಿಸಿದ್ದೀನಿ. ಪಾಸ್ಟರ್ ಪ್ಯಾಟ್ರಿಕ್ ಜಾಶುವಾ ಸೇವೆಯನ್ನು ನೋಡುವಾಗ, ಓದುವಾಗ, ಕೇಳುವಾಗ, ಈ ವಾರದಲ್ಲಿ ಕೂಡ ಭಾಳ ರೂಮ್ನಲ್ಲಿ ನೀವು ಬಂದಿದ್ರೆ ಕೂಗೋ ಶಬ್ದ ಕೂಡ ನಿಮಗೆ ಕೇಳಿಸಿರೋದು. ಯಾಕಂದರೆ ಆ ವ್ಯಕ್ತಿಯ ಬಗ್ಗೆ ನಾನು ಈ ವಾರ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಅವರ ಮಗ ಲ್ಯಾಟಿನ್ ಮಿಷನರಿ ಆಗಿ ರಕ್ತಸಾಕ್ಷಿಯಾಗಿ ಸತ್ತಂಥ ಜಿಮ್ ಎಲಿಯಟ್ ಅಂತ ಅದೇ ಹೆಸರನ್ನು ಅವ್ರ ಮಗನಿಗಿಡ್ತಾರೆ. MSW ಓದ್ತಾನೆ, 27 ವಯಸ್ಸಿನ ಹುಡುಗ. ಅವನು ಬಿಹಾರ್ನಲ್ಲಿ ಮಾಲ್ಟೋಸ್ ಅನ್ನುವಂಥ ಬುಡಕಟ್ಟು ಜನಾಂಗದ ಮಧ್ಯದಲ್ಲಿ ಹೋಗಿ ಸೇವೆಗೆ ಹೋಗ್ತಾನೆ. ಅಲ್ಲಿದ್ದಂಥ ಮಲೇರಿಯಾ ರೋಗದಲ್ಲಿ ಅವ್ರ ಮಗ ಸತ್ತು ಹೋದ. ಪ್ಯಾಟ್ರಿಕ್ ಜಾಶುವಾ 1994ನೇ ಇಸ್ವಿಯಲ್ಲಿ ಅವ್ರ ಹೆಂಡತಿ ಕ್ಯಾನ್ಸರ್ನಿಂದ ತೀರೋದ್ರು. ಮಗನನ್ನು ಕಳ್ಕೊಂಡ್ರು, ಹೆಂಡತಿಯನ್ನು ಕಳ್ಕೊಂಡ್ರು. 100 ಮಿಷನರಿಗಳ ಸೇವೆಗಳಲ್ಲಿ ದೇವರು ಉಪಯೋಗಿಸಿದಂಥ ಪ್ಯಾಟ್ರಿಕ್ ಜಾಶುವಾ. ಇವತ್ತು ನಾನು ಹೇಳ್ತೀನಿ, ಪ್ಯಾಟ್ರಿಕ್ ಜಾಶುವಾ ಥರ ಒಬ್ಬ ಸೇವಕರು ನಮ್ಮ ದೇಶದಲ್ಲಿ ಇವತ್ತು ಎದ್ದರೂ ಕೂಡ ಕರ್ನಾಟಕದಲ್ಲಿ ಹೇಳಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಯಾಕಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಆದಂಥ ಪ್ಯಾಟ್ರಿಕ್ ಜಾಶುವಾ ರಾತ್ರಿ ಹೊತ್ತು ಪ್ರಾರ್ಥನೆ ಮಾಡುವಾಗ ಅವರ ಯೌವನ ಕಾಲಗಳಲ್ಲಿ ನಿಮ್ಮ ಪಾಸ್ಟ್ರು ಯಾಕೆ ಟ್ರೈನಲ್ಲೇ ಓಡಾಡೋದು ಗೊತ್ತಾ? ಪ್ಯಾಟ್ರಿಕ್ ಜಾಶುವಾ ಸಾಯೋವರೆಗೂ ಟ್ರೈನಲ್ಲೇ ಓಡಾಡಿದ್ದು. ಫ್ಲೈಟ್ಗಳಲ್ಲಿ ಹೋಗುವಂಥ ಅವಕಾಶಗಳು ಸಿಕ್ತು ಈ ಭಾರತದ ಒಳಗಡೆ, ಆದರೂ ಟ್ರೈನಲ್ಲೇ ಹೋಗ್ತಿದ್ರು.
ಒಂದೊಂದ್ಸರಿ ನನಗೆ ಯಾರಾದರೂ AC ಕೋಚ್ ಬುಕ್ ಮಾಡಿಕೊಡ್ತಾರೆ. ಆದರೆ ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ, ಪ್ಯಾಟ್ರಿಕ್ ಜಾಶುವಾ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಅಪ್ಪರ್ ಬರ್ತ್ನಲ್ಲಿ ಯೌವನಸ್ಥನಾಗಿ ಟ್ರಾವೆಲ್ ಮಾಡೋರಂತೆ. ಯಾಕಂದ್ರೆ ಅಪ್ಪರ್ ಬರ್ತಲ್ಲಿ ಹೋಗಿ ಕುಳಿತುಕೊಂಡ್ರೆ ಪ್ರಾರ್ಥನೆ ಮಾಡ್ಬೋದು ಅಂತ. ಎಲ್ಲಿ ಅಂತಹ ದೇವರ ಮನುಷ್ಯರುಗಳು ಇವತ್ತು? ಒಂದು ದಿವಸ ಪ್ರಾರ್ಥನೆ ಮಾಡ್ತಾ ಇದ್ರು ರಾತ್ರಿಯಲ್ಲಿ. ಸ್ಟೀಫನ್ ಜಾಯ್ಸನ್ ಅಂತ ರಾಜಸ್ಥಾನದಲ್ಲಿ ಒಬ್ಬ ಸೇವಕರು ಸೇವೆಯಲ್ಲಿ ಆ ಬಿಸಿಲಿಗೆ ರೋಗದಲ್ಲಿ ಸಾಯ್ತಿದ್ದಾರೆ. ಪ್ಯಾಟ್ರಿಕ್ ಜಾಶುವಾ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ದೇವರು ಹೇಳಿದ್ರಂತೆ, ಚೆನ್ನೈನಲ್ಲಿರುವಂಥ ಸೈಮನ್ ಪೊನ್ನಯ್ಯ ಅನ್ನೋರಿಗೆ ಫೋನ್ ಮಾಡು, ನನ್ನ ಸೇವಕ ಅಲ್ಲಿ ಸಾಯ್ತಿದ್ದಾನೆ, ಅವನು ಹೋಗಿ ಕರ್ಕೊಂಬರ್ಬೇಕು ಅಂತಂತೆ. ಸೈಮನ್ ಪೊನ್ನಯ್ಯ ಅನ್ನೋರಿಗೆ ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳಿದ್ರಂತೆ, ತಂಬಿ ಅವನು ಸಾಯೋ ಹಾಗೆ ದೇವರು ನನಗೆ ತೋರಿಸ್ತಿದ್ದಾನೆ, ಹೋಗಿ ಕರ್ಕೊಂಬ. ಅವರು ಹೋದ್ರಂತೆ. ಹೋಗಿ ನೋಡುವಾಗ ಆ ಮರಣದ ಹಾಸಿಗೆಲ್ಲ ಆ ಯಪ್ಪ ಸಾಯ್ತಾ ಇರೋದನ್ನ ನೋಡಿ ಅವರು ಕರ್ಕೊಂಬಂದು, ನಾನು ಹೇಳ್ತೀನಿ ನೋಡ್ರಿ, ಇದು ನಿಜವಾದಂಥ ಪ್ರಾರ್ಥನೆಯ ಜೀವಿತ. ಅವ್ರನ್ನ ಕರ್ಕೊಂಬಂದು CMC ವೆಲ್ಲೂರಲ್ಲಿ ಸೇರಿಸಿದಾಗ ಆ ಡಾಕ್ಟ್ರ್ ಹೇಳಿದ್ರಂತೆ, ಸ್ವಲ್ಪ ಟೈಮ್ ಮೀರಿದ್ರು ಅವರು ಸತ್ತೋಗ್ಬಿಟ್ಟಿರೋರು. ಇವತ್ತು ಅವರಿಬ್ಬರೂ ಬದುಕಿದ್ದಾರೆ. ಆದರೆ ಪ್ಯಾಟ್ರಿಕ್ ಜಾಶುವಾ ಇವತ್ತು ಬದುಕಿಲ್ಲ. ಆದರೆ ಪ್ಯಾಟ್ರಿಕ್ ಜಾಶುವಾ ಅವರ ಸೇವೆಯ ಕ್ಷೇತ್ರದಲ್ಲೇ ಅವ್ರ ಮಗ ಸಾಯುವಾಗ ತಂದೆ ತಾಯಿನ ನೋಡಬೇಕು ಅಂತ ಬಯಸ್ದ. ಆದರೆ ನೋಡ್ದೇನೆ ಅವ್ರ ಮಗ ಸತ್ತೋದ. ಯಾಕಂದರೆ ಅವ್ರ ಸೇವೆಗಳಲ್ಲಿ ಮುಳುಗಿದ್ದಂಥ ಒಬ್ಬ ವ್ಯಕ್ತಿ. ಪ್ಯಾಟ್ರಿಕ್ ಜಾಶುವಾ ನನಗೆ ಯಾಕೆ ಇಷ್ಟ? ಅವ್ರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಆದರೆ ನಮ್ಮಮ್ಮ ಸಣ್ಣವನಾಗಿದ್ದಾಗ ಹಾಸಿಗೆಯಲ್ಲಿ ಎದ್ದು ಎದ್ದು ಅಳ್ತಾ ಇರೋಳು. ನಾನು ಕೇಳ್ತಾ ಇದ್ದೆ, ಅಮ್ಮ ಯಾಕೆ ನೀನು ಅಳ್ತಿದೀಯಾ? ಅವ್ರ ಅಮ್ಮ ಹೇಳೋರಂತೆ, ದೇಶ ಅಳಿತಾ ಇದೆ, ದೇಶ ಮಳಿದು ತಮ್ಮ. ಪ್ಯಾಟ್ರಿಕ್ ಜಾಶುವಾ ಹೇಳ್ತಾರೆ, ಅವತ್ತು ನನಗೆ ಗೊತ್ತಾಗಲಿಲ್ಲ, ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ, ದೇಶವು ಅಳಿತಾ ಇದೆ. ಆ ಭಕ್ತರುಗಳೆಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನನ್ನ ಕೂಗು ಎಲ್ಲಿ ಅಂತಹ ಪ್ರಾರ್ಥನೆ ಮಾಡಿ ದೇವರ ರಹಸ್ಯವನ್ನು ತಿಳಿದಂಥ ದೇವರ ಮನುಷ್ಯರುಗಳು, ಆತ್ಮ ಭಾರವುಳ್ಳಂಥ ತಂದೆಯರುಗಳು ಇವತ್ತು ಎಲ್ಲಿ? ದೇವರ ಎದೆ ಬಡಿತವನ್ನು ಅರ್ಥ ಮಾಡಿಕೊಂಡಂಥ ವಿಶ್ವಾಸಿಗಳು ಇವತ್ತು ಎಲ್ಲಿ? ದೇವರ ರಹಸ್ಯ ದೇವರು ಯಾರಿಗೆ ತಿಳಿಸ್ತಾನೆ? ಸ್ನೇಹಿತನಾಗಿ ದೇವರೊಂದಿಗೆ ಇರೋನಿಗೆ ಮಾತ್ರನೇ ದುಃಖವನ್ನು ದೇವರು ಹಂಚ್ಕೊಳ್ಳೋದು. ನಿಮ್ಮ ಹತ್ರ ಕಣ್ಣೀರಿನಿಂದ ಒಂದು ಪ್ರಶ್ನೆ ಕೇಳ್ತೀನಿ, ದೇವರು ಯಾವತ್ತಾದರೂ ಅವ್ರ ಸಂಕಟನ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರಾ? ನೀವು ಇಷ್ಟು ವರ್ಷ ದೇವರಲ್ಲಿ ಇರ್ಬೋದು, ಎಲ್ಲಾದರೂ ಹೋದಾಗ, ಯಾರ ಮನೆಗಾದರೂ ಹೋದಾಗ, ಎಲ್ಲಾದರೂ ಒಂದು ಪ್ರಾರ್ಥನೆಗೆ ಹೋದಾಗ ದೇವರು ಅವ್ರ ಬಗ್ಗೆ ನಿಮಗೆ ತಿಳಿಸಿ ಅವ್ರ ನೋವನ್ನು ನಿಮಗೆ ಅರ್ಥ ಮಾಡಿಸಿದಾನ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಪ್ರಾರ್ಥನೆಯಲ್ಲಿ ಏನೂ ಬೆಳೆದಿಲ್ಲ ಇಂಥ ವ್ಯಕ್ತಿಗಳ ಮುಂದೆ. ಯಾಕಂದರೆ ಅವರ ಜೀವಿತದಲ್ಲಿ ಎಲ್ಲವನ್ನು ಅವರು ತ್ಯಾಗವಾಗಿ ಕೊಟ್ಟು ಅವ್ರುಗಳು ಆ ರೀತಿ ಜೀವಿಸಲಿಕ್ಕೆ ಕಾರಣ ಅವರಿಗೆ ಲೋಕದ ಆಶೀರ್ವಾದಗಳು ಇತ್ತು. ಇವತ್ತು ಸೇವೆಗೆ ಬರೋರು ಹೇಳ್ತಾ ಇರೋದು, ಏನೂ ಇಲ್ಲದೆ ಬಂದೆ, ಹಿಂಗೆ ಬಂದೆ, ಹಿಂಗಾದೆ, ಹಿಂಗಾದೆ, ಹಂಗಾದೆ, ಹಂಗೆ ಮುಗಿಸ್ದೆ. ಈ ಸೇವಕ ಹೆಂಗೆ ಸಾಕ್ಷಿ ಹೇಳ್ತಾರೆ? ಹಂಗಿದ್ದೆ, ಹಿಂಗಾದೆ. ನಿಮಗೆ ಗೊತ್ತಾ, ಮೋಹನ್ ಸಿಲಾಸರಸ್ ನಾಚಿಕೆ ಪಟ್ಟರು ಪ್ಯಾಟ್ರಿಕ್ ಜಾಶುವಾ ಜೀವಿತದ ಮುಂದೆ. ಆರ್ ಸ್ಟ್ಯಾನ್ಲಿ ನಾಚಿಕೆ ಪಟ್ಟರು ಪ್ಯಾಟ್ರಿಕ್ ಜಾಶುವಾ ಅವ್ರ ಮುಂದೆ. ಆ ಭಕ್ತರುಗಳಲ್ಲೆಲ್ಲ ನಮ್ಮ ಭಾರತದಲ್ಲಿ ಸೇವೆ ಮಾಡಿದ್ರಿಂದಲೇ ಇವತ್ತು ನನ್ನ ಪ್ರಕಾರ ನಮ್ಮ ಭಾರತ ದೇಶ ಉಳಿದಿರೋದು. ನಾನು ನಿಮ್ಮ ಹತ್ರ ಕಣ್ಣೀರಿನಿಂದ ಕೇಳ್ಕೊಳ್ತಾ ಇದ್ದೀನಿ, ಇವತ್ತು ಒಂದು ಪ್ರಾರ್ಥನೆ ಮಾಡಿರಿ, ದೇವರೇ ನಿನ್ನ ರಹಸ್ಯ ಏನು ಅನ್ನೋದು ನನಗೆ ಗೊತ್ತಾಗಬೇಕಪ್ಪ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ?